ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ AFM ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 4 ಬಂದುಬಿಟ್ಟು ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಂತ ಹೇಳಿ ನಾನು ಪ್ರೀವಿಯಸ್ ವೀಡಿಯೋನ ನಾನು ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ಒಂದು ವೀಡಿಯೋದಲ್ಲಿ ಪಾರ್ಟ್ 2ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ಡಿಬೆಂಚ್ ಅಂದರೆ ಫಸ್ಟ್ ವೀಡಿಯೋ ಯಾರ್ಯಾರೆಲ್ಲ ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ಫಾರ್ಮುಲಾಸ್ ಬಂದುಬಿಟ್ಟು ಡಿಬೆಂಚರು, ಪ್ರಿಫರೆನ್ಸ್ ಶೇರ್ಸ್, ಈಕ್ವಿಟಿ ಶೇರ್ಸ್ ಮೇಲೆ ಬರುತ್ತೆ. ಓಕೆನಾ. ಸೊ ನಾವು ಆಲ್ರೆಡಿ ಡಿಬೆಂಚರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈ ಒಂದು ವೀಡಿಯೋದಲ್ಲಿ ಬಂದುಬಿಟ್ಟು ಪ್ರಿಫರೆನ್ಸ್ ಶೇರ್ ಬೇಸಿಸ್ ಮೇಲೆ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಪ್ರಿಫರೆನ್ಸ್ ಶೇರ್ಸ್ ಬಂದುಬಿಟ್ಟು ಪ್ರಿಫರೆನ್ಸ್ ಶೇರ್ಸಲ್ಲಿ ನಿಮಗೆ ಫಾರ್ಮುಲಾಸ್ ಡಿವೈಡ್ ಆಗುತ್ತೆ. ಇದು ಇರ್ರಿಡೀಮಬಲ್ ಅಂತ ಕೊಟ್ಟಿದ್ರೆ ಈ ಫಾರ್ಮುಲಾ, ರಿಡೀಮಬಲ್ ಅಂತ ಕೊಟ್ಟಿದ್ರೆ ಈ ಫಾರ್ಮುಲಾ ಅಂತ ತಗೊಳ್ತೀವಿ ನಾವು. ಸೊ ನೋಡಿ, ಇಲ್ಲಿ ಈ ಒಂದು ಕ್ವಶನಿಗೆ ನಾವು ಹೋಗೋಕ್ಕಿಂತ ಮುಂಚೆ ನಾವು ಪ್ರಾಬ್ಲಮ್ಗೆ ಹೋಗೋಕ್ಕಿಂತ ಮುಂಚೆ ಅಥವಾ ನಾವು ಫಾರ್ಮುಲಾಗೆ ಹೋಗೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಗೊತ್ತಿದೆ, ನನ್ನ ನ್ಯೂ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಸೊ ಆ ಒಂದು ಚಾನಲ್ಗೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಸೊ ನೋಡಿ, ಇಲ್ಲಿ ಇವಾಗ ನಮಗೆ ಪ್ರಿಫರೆನ್ಸ್ ಶೇರ್ಸ್ ಅಂದಿದ ತಕ್ಷಣ ನಮ್ಗೆ ಇದರಲ್ಲೂ 2 ಫಾರ್ಮುಲಾಸ್ ಬರುತ್ತೆ ಅಂದಿದ್ದೆ. ಇರ್ರಿಡೀಮಬಲ್ ಫಾರ್ಮುಲಾ ಏನು ಅಂದರೆ KP = ಪ್ರಿಫರೆನ್ಸ್ ಡಿವಿಡೆಂಡ್ ಬೈ ನೆಟ್ ಪ್ರೊಸೀಡ್ಸ್ ಇಂಟು 100. ಪ್ರಿಫರೆನ್ಸ್ ಡಿವಿಡೆಂಡ್ನ ತೊಗೊಳ್ತೀರಾ, ನೆಟ್ ಪ್ರೊಸೀಡ್ಸ್ನ ತೊಗೊಳ್ತೀರಾ, ಇಂಟು 100 ಮಾಡಿದ್ರೆ ನಿಮಗೆ KP ಸಿಗುತ್ತೆ. ಇನ್ನು ಅದೇ ರೀತಿ ರಿಡೀಮಬಲ್ಗೆ ಮಾಡೋದಾದರೆ KP = ಪ್ರಿಫರೆನ್ಸ್ ಡಿವಿಡೆಂಡ್ ಪ್ಲಸ್ 1/n ಇಂಟು ಮಾರ್ಕೆಟ್ ವ್ಯಾಲ್ಯೂ ಮೈನಸ್ ನೆಟ್ ಪ್ರೊಸೀಡ್ಸ್ ಡಿವೈಡೆಡ್ ಬೈ ಹಾಫ್ ಮಾರ್ಕೆಟ್ ವ್ಯಾಲ್ಯೂ ಪ್ಲಸ್ ನೆಟ್ ಪ್ರೊಸೀಡ್ಸ್ ಅಂತ ಹೇಳಿ ಇದನ್ನು ಪ್ರಿಫರೆನ್ಸ್ ಶೇರ್ ಫಾರ್ಮುಲಾಸ್ ಅದನ್ನು ತಗೊಳ್ತೀರಾ. ಓಕೆನಾ. ಇದು ಫಾರ್ಮುಲಾ. ಈ ಫಾರ್ಮುಲಾ ನೀವು ಬೈಟ್ ಮಾಡಲೇಬೇಕಾಗುತ್ತೆ. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ನೀವು ನೋಡೋದಾದರೆ, ಎ ಕಂಪನಿ ಇಶ್ಯೂಸ್ 10,000 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್. ದ ಕಾಸ್ಟ್ ಆಫ್ ಇಶ್ಯೂ ಈಸ್ 2 per share. ಡೆಟ್ ಡಿಸ್ಕೌಂಟ್ ಇಸ್ 5%, ಪ್ರೀಮಿಯಮ್ಸ್ ಮೀನ್ಸ್ 10% ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಇಲ್ಲೆಲ್ಲೂ ಕೂಡ ನಿಮಗೆ ರಿಡೀಮಬಲ್ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕೆ ಇದು ರಿಡೀಮಬಲ್ ಆಗುತ್ತೆ. ಇದಕ್ಕೆ ಫಸ್ಟ್ ಫಾರ್ಮುಲಾನ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ. ಇಲ್ಲಿ ನೀವು ಯಾವ ರೀತಿ ತೊಗೋಬೇಕು ಅಂದರೆ, ಇಲ್ಲಿ ಪಾರು, ಪ್ರೀಮಿಯಮು ಆ್ಯಂಡ್ ಡಿಸ್ಕೌಂಟ್ ಅಂತ ಹೇಳಿ 3 ಟೈಪ್ಸ್ ಇದೆ. ಓಕೆನಾ. ಪಾರ್ ಬಂದುಬಿಟ್ಟು ನೀವು ಅವರು ಆಲ್ರೆಡಿ ಹೇಳಿದ್ದಾರೆ ಏನು ಅಂದರೆ 10% ಅಂತ ಹೇಳಿ ಹೇಳಿದಾರಲ್ವ. ನೋಡಿ, ಇಲ್ಲಿ 10% ಅಂತ ಇದನ್ನು ಪಾರ್ನ ತೊಗೊಳ್ತೀರಾ. ಪ್ರೀಮಿಯಮ್ ಬಂದುಬಿಟ್ಟು 10% ಹೇಳಿದರೆ ಪ್ರೀಮಿಯಮ್ನ ತೊಗೊಳ್ತೀರಾ. ಡಿಸ್ಕೌಂಟ್ ಬಂದುಬಿಟ್ಟು 5% ಹೇಳಿದರೆ 5%ನ ತೊಗೊಳ್ತೀರಾ. ಡಿಸ್ಕೌಂಟ್ ಕೊಟ್ಟಿದ್ರೆ ಮೈನಸ್ ಮಾಡ್ತೀರಾ, ಪ್ರೀಮಿಯಮ್ ಕೊಟ್ಟಿದ್ರೆ ಆ್ಯಡ್ ಮಾಡ್ತೀರಾ. ಪಾರ್ಗೆ ಏನೂ ಇಲ್ಲ, ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ. ಬಟ್ ಇಲ್ಲಿ ಫ್ಲೋಟೇಷನ್ ಕಾಸ್ಟ್ ಬದಲು ಇವ್ರು ಏನು ಹೇಳಿರೋದು ಅಂದರೆ ಕಾಸ್ಟ್ ಆಫ್ ಇಶ್ಯೂ ಅಂತ ಹೇಳಿ ಹೇಳಿದ್ದಾರೆ, 2 per share ಅಂತ ಹೇಳಿ. ಸೊ 10,000 ಇಂಟು 2 ಮಾಡಿದಾಗ ನಿಮಗೆ 20,000 ಬರುತ್ತೆ. ಅದನ್ನು ನೀವು ಮೈನಸ್ ಮಾಡೇ ತೊಗೋಬೇಕಾಗುತ್ತೆ, ಬಿಕಾಸ್ ಇದನ್ನು ಇಶ್ಯೂ ಆಗಿದೆಯಲ್ವಾ. ಸೊ ಇದು 2 per share ಅಂದರೆ ಇದು ಏನಾಗುತ್ತೆ ಅಂದರೆ ಒಂದು ಕಾಸ್ಟ್ ಅನ್ನೋದು ಅಕ್ಕರ್ ಆಗಿದೆ. ಸೊ ಇದನ್ನು ಮೈನಸ್ ಮಾಡೇ ನೀವು ತೊಗೋಬೇಕಾಗುತ್ತೆ. ಇದು ಫಸ್ಟ್ ಕ್ವಶನು. ಸೊ ಇವಾಗ ನಾವು ಡೈರೆಕ್ಟ್ ಪ್ರಾಬ್ಲಮ್ ಅನ್ನೋದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ನಮಗೆ ಕೊಟ್ಟಿರೋ ಫಾರ್ಮುಲಾ ಏನು ಅಂದರೆ ಇರ್ರಿಡೀಮಬಲ್ ಆಗಿರೋ ರೀಸನಿಂದ ಫಾರ್ಮುಲಾ ಬಂದುಬಿಟ್ಟು KP = ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್ ಇಂಟು 100 ಅಂತ ಹೇಳಿ ಮಾಡ್ಕೊಳ್ತೀವಿ. ಓಕೆನಾ. ಸೊ ಇವಾಗ ಫಸ್ಟ್ ಏನಂತ ಹೇಳಿದ್ದಾರೆ ಅಂದರೆ ಪಾರು, ಪ್ರೀಮಿಯಮು ಮತ್ತು ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿ ಅಂತ ಹೇಳಿರೋದು. ಸೊ ಇಲ್ಲಿ ಫಸ್ಟು ಪಾರ್ನೇ ತೊಗೊಳ್ಳೋಣ. ಓಕೆನಾ. ಅಟ್ ಪಾರ್ ಅಂತ ಹೇಳಿ ಏನ ತೊಗೊಳ್ತೀವಿ. ಸೊ ಆ್ಯಸ್ ಇಟ್ ಈಸ್ ಫಾರ್ಮುಲಾ ಇಲ್ಲಿರುತ್ತೆ, ನಾನು ಮಾಡ್ತೀನಿ. ಓಕೆನಾ. ಫಸ್ಟ್ ಪ್ರಿಫರೆನ್ಸ್ ಡಿವಿಡೆಂಡ್ ಬೇಕು. ಸೊ ಡಿವಿಡೆಂಡ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ನೆಟ್ ಪ್ರೊಸೀಡ್ಸ್ ಎಷ್ಟು ಅಂತ ಹೇಳಿ ನೋಡ್ಕೊಳ್ಳೋಣ. ನೆಟ್ ಪ್ರೊಸೀಡ್ಸ್ ಬಂದುಬಿಟ್ಟು ಅವರೇ ಹೇಳಿದ್ದಾರೆ 10,000 ಇಂಟು 100 ಅಂತ ಹೇಳಿ ಹೇಳಿದ್ದಾರೆ. 10,000 ಶೇರ್ಸು ಇಂಟು ಫೇಸ್ ವ್ಯಾಲ್ಯೂ ಎಷ್ಟಿದೆ 100 ಮಾಡಿದ್ರೆ ನಿಮಗೆ 10 lakh ಅನ್ನೋದು ಸಿಗುತ್ತೆ. 10 lakhಯಿಂದ ನೀವು ಒಂದು ಶೇರ್ ಕಾಸ್ಟ್ ಏನಿದೆ, ಕಾಸ್ಟ್ ಆಫ್ ಇಶ್ಯೂ ಏನಿದೆ ಅದನ್ನು ಮೈನಸ್ ಮಾಡ್ಕೋಬೇಕಾಗುತ್ತೆ. ಸೊ 10,000 ಇಂಟು 2 ಮಾಡಿದಾಗ ನಿಮಗೆ 20,000 ಬರುತ್ತೆ. 10 lakh ಮೈನಸ್ 20,000ನ ಮಾಡ್ಕೊಳ್ತೀರಾ, ಆವಾಗ ನಿಮಗೆ 9,80,000 ರೂಪೀಸ್ ಸಿಗುತ್ತೆ. ಇದು ನೆಟ್ ಪ್ರೊಸೀಡ್ಸ್ ಆಗುತ್ತೆ. ಡಿವಿಡೆಂಡ್ ಬಂದುಬಿಟ್ಟು ಡಿವಿಡೆಂಡ್ ನೀವು ಯಾವತ್ತೂ ನೆಟ್ ಪ್ರೊಸೀಡ್ಸ್ ಮೇಲೆ ಕೊಡಲ್ಲ, ಬಟ್ ಈ ಒಂದು ಆ್ಯಕ್ಚುಯಲ್ ವ್ಯಾಲ್ಯೂ ಬೇಸಿಸ್ ಮೇಲೆ ನೀವು ಕೊಡ್ತೀರಾ. ಸೊ 10 lakh ಇಂಟು 10% ಮಾಡಿದ್ರೆ ನಿಮಗೆ 1 lakh ಡಿವಿಡೆಂಡ್ ಅನ್ನೋದು ಸಿಗುತ್ತೆ. ಓಕೆನಾ. ಸೊ ಪ್ರಿಫರೆನ್ಸ್ ಡಿವಿಡೆಂಟ್ ಎಷ್ಟಿದೆ 1 lakh ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್ ಎಷ್ಟಿದೆ 9,80,000 ಇಂಟು 100 ಮಾಡಿದಾಗ ನಿಮಗೆ KP ಬಂದು 10.20% ಅಂತ ಹೇಳಿ KP ಸಿಗುತ್ತೆ. ಓಕೆನಾ. ಇದು ಫಸ್ಟ್ ಒನ್. ಇನ್ನು ನೆಕ್ಸ್ಟ್ ಏನು ಹೇಳಿರೋದು ಅಂದರೆ 5% ಡಿಸ್ಕೌಂಟ್ ಅಂತ ಹೇಳಿ ಹೇಳಿದಾರಲ್ವಾ. ಸೊ 5% ಡಿಸ್ಕೌಂಟಿಗೆ ನೀವೇನು ಮಾಡಬೇಕು ಅಂದರೆ ಅಟ್ ಡಿಸ್ಕೌಂಟ್ ಆಫ್ 5% ಅಂತ ಹಾಕಿ ನೆಟ್ ಪ್ರೊಸೀಡ್ಸ್ ಆ್ಯಸ್ ಇಟ್ ಇಸ್ 10 lakh ಮೈನಸ್ 50,000 ಯಾಕೆ ಬಂತು ಅಂದರೆ
10 ಲ್ಯಾಕ್ ಮೇಲೆ 5% ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. 10 ಲ್ಯಾಕ್ ಇಂಟು 5% ಮಾಡಿದಾಗ ನಿಮಗೆ 50,000 ಬರುತ್ತೆ. ಸೊ ಕಾಸ್ಟ್ ಆಫ್ ಇಶ್ಯೂ ಬಂದುಬಿಟ್ಟು ಕಾಮನ್ ಆಗಿದೆ 20,000 ತೊಗೊಳ್ತೀರಾ. ಆವಾಗ ನೆಟ್ ಪ್ರೊಸೀಡ್ಸ್ ಬಂದುಬಿಟ್ಟು 9,30,000 ರೂಪೀಸ್ ನೆಟ್ ಪ್ರೊಸೀಡ್ಸ್ ಬರುತ್ತೆ. ಇನ್ನು ನಿಮಗೆ ಇಂಟ್ರೆಸ್ಟಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಇಂಟ್ರೆಸ್ಟ್ ಬಿಕಾಸ್ ನೀವು ಈ ಅಮೌಂಟ್ ಮೇಲೆ ತೊಗೊಳ್ಳೋ ರೀಸನಿಂದ 1 ಲ್ಯಾಕ್ ಡಿವೈಡೆಡ್ ಬೈ 9,30,000 ಇಂಟು 100 ಮಾಡಿದಾಗ ನಿಮಗೆ ಕೆ ಪಿ ಬಂದುಬಿಟ್ಟು 10.75% ಅಂತ ಹೇಳಿ ಸಿಗುತ್ತೆ. ಓಕೆನಾ, ಇದು ಅಟ್ ಡಿಸ್ಕೌಂಟ್ ಇಶ್ಯೂ ಮಾಡಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದಾರೆ 10% ಅಲ್ವಾ. ಸೊ ಅದಕ್ಕೆ ಅಟ್ 10% ಪ್ರೀಮಿಯಮ್ ಅಂತ ಹಾಕಿ ನೆಟ್ ಪ್ರೊಸೀಡ್ಸ್ ಏನಾಗುತ್ತೆ ಅಂದರೆ 10 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಹೆಂಗಾಯಿತು ಅಂದರೆ 10 ಲ್ಯಾಕ್ ಇಂಟು 10% ಮಾಡಿದ್ರೆ ನಿಮಗೆ 1 ಲ್ಯಾಕ್ ಮೈನಸ್ 20,000 ಆ್ಯಸ್ ಇಟ್ ಈಸ್ ತೊಗೊಳ್ತೀರ. ಆವಾಗ 10,80,000 ರೂಪೀಸ್ ಬರುತ್ತೆ. ಇಂಟ್ರೆಸ್ಟ್ ರಿಮೈನ್ಸ್ ದಿ ಸೇಮ್. ಇಂಟ್ರೆಸ್ಟ್ 1 ಲ್ಯಾಕ್ ಡಿವೈಡೆಡ್ ಬೈ 10,80,000 ಇಂಟು 100 ಮಾಡಿದಾಗ ಕೆ ಪಿ ಬಂದುಬಿಟ್ಟು 9.20% ಅಂತ ಹೇಳಿ ಕೆ ಪಿ ಸಿಗುತ್ತೆ. ಓಕೆನಾ, ಇದು ಫಸ್ಟ್ ಒನ್ಗೆ ಆಯಿತು. ಇನ್ನು ಸೆಕೆಂಡ್ ಒನ್ ನಾವು ಯಾವ ರೀತಿ ಸಾಲ್ವ್ ಮಾಡೋದು ಅಂದರೆ, ಇದು ಫಸ್ಟ್ ಕ್ವಶನ್ನು, ಇದು ರಿಡೀಮೇಬಲ್ ಕ್ವಶನ್ ಬಂದುಬಿಟ್ಟು at issues 10% redeemable preference shares of rupees 100 each. After 10 years a premium of 5%. The cost of issue is 2 per share. Calculate the cost of redeemable preference share capital ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ರಿಡೀಮೇಬಲ್ ಕೇಳಿರೋದ್ರಿಂದ ನೀವು ಈ ಫಾರ್ಮುಲಾನ ಅಪ್ಲಿಕೇಬಲ್ ಮಾಡ್ತೀರಾ. ಪ್ರಿಫರೆನ್ಸ್ ಡಿವಿಡೆಂಡ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಇಂಟು ಮಾರ್ಕೆಟ್ ವ್ಯಾಲ್ಯೂ ಮೈನಸ್ ನೆಟ್ ಪ್ರೊಸೀಡ್ಸ್ ಡಿವೈಡೆಡ್ ಬೈ ಹಾಫ್ ಮಾರ್ಕೆಟ್ ವ್ಯಾಲ್ಯೂ ಪ್ಲಸ್ ನೆಟ್ ಪ್ರೊಸೀಡ್ಸ್. ಓಕೆನಾ, ಸೊ ಇಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಯಾವ ರೀತಿ ಕ್ಯಾಲ್ಕುಲೇಟ್ ನಾವು ಮಾಡೋದು ಅಂದರೆ 10,000 ಇಂಟು 100 ಮಾಡಿದ್ರೆ 10 ಲ್ಯಾಕ್ ಇಂಟು 10% ನೀವು ಮಾಡಿದ್ರಿ ಅಂದರೆ ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ 1 ಲ್ಯಾಕ್ ಬಂದುಬಿಟ್ಟು ಪ್ರಿಫರೆನ್ಸ್ ಡಿವಿಡೆಂಟ್ ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ, 1 ಲ್ಯಾಕ್ ಪ್ಲಸ್ 1/n ಅಂತ ಹೇಳಿದ್ದಾರೆ. ಸೊ ಎನ್ ಅಂದರೆ ಏನು ಅಂದರೆ ಎಷ್ಟು ಇಯರ್ಸ್ ಅಂತ ಹೇಳಿ ತೊಗೊಳ್ತೀರಾ. ಎನ್ಗೆ 10 ಅಂತ ಹೇಳಿ ತೊಗೊಳ್ತೀರಾ. 1 ಡಿವೈಡೆಡ್ ಬೈ 10 ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ 10 ಲ್ಯಾಕ್ ಇಂಟು 100 ಮಾಡಿದ್ರೆ 10 ಲ್ಯಾಕ್ ಬರುತ್ತೆ. ಬಟ್ ಇಲ್ಲಿ ಅವ್ರು ಏನು ಹೇಳಿರೋದು ಅಂದರೆ 5% ಪ್ರೀಮಿಯಮ್ ಹೇಳಿದ್ದಾರೆ. ಸೊ ಅದಕ್ಕೆ ಪ್ಲಸ್ ಇಂಟು 5% ನೀವು ಮಾಡಿದ್ರಿ ಅಂದರೆ ಆವಾಗ ನಿಮಗೆ 50,000 ರೂಪೀಸ್ ಸಿಗುತ್ತೆ. ಓಕೆನಾ, 50,000ಗೆ 10 ಲ್ಯಾಕ್ನ ಆ್ಯಡ್ ಮಾಡ್ತೀರಾ. ಪ್ರೀಮಿಯಮ್ ಇದ್ದರೆ ಆ್ಯಡ್ ಮಾಡಬೇಕಲ್ವ. ಸೊ ಅದಕ್ಕೆ ಆವಾಗ ನಿಮಗೆ 10,50,000 ಆಗುತ್ತೆ. ಮೈನಸ್ ನೆಟ್ ಪ್ರೊಸೀಡ್ಸ್ ಅಂದರೆ ಏನಾದ್ರು ಕಾಸ್ಟ್ ಇದ್ದರೆ ಮೈನಸ್ ಮಾಡಬೇಕು. ಓಕೆನಾ, 10 ಲ್ಯಾಕಲ್ಲಿ ಕಾಸ್ಟ್ ಆಫ್ ಇಶ್ಯೂ ಬಂದುಬಿಟ್ಟು 2 ಪರ್ ಶೇರ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ 10,000 ಇಂಟು 2 ಮಾಡಿದರೆ ನಿಮಗೆ 20,000 ಬರುತ್ತೆ. ಸೊ ಅದನ್ನು ಮೈನಸ್ ಮಾಡ್ತೀರಾ. 10 ಲ್ಯಾಕ್ಗೆ 9,80,000 ಬರುತ್ತೆ. ಡಿವೈಡೆಡ್ ಬೈ ಹಾಫ್ ಮಾರ್ಕೆಟ್ ವ್ಯಾಲ್ಯೂ ಮೈನಸ್ ಇತ್ತಲ್ಲ ಇಲ್ಲೂ ಅದನ್ನೇ ಈ ಕಡೆ ಬರೀತೀರಾ ಪ್ಲಸ್ ಹಾಕ್ತೀರಾ ಅಷ್ಟೇ. ಓಕೆನಾ, ಇಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಕೆ ಪಿ ಬಂದುಬಿಟ್ಟು 10.54% ಅಂತ ಹೇಳಿ ಕೆ ಪಿ ಸಿಗುತ್ತೆ. ಇದು ಅಟ್ ಸೊ ಈ ಒಂದು ಪ್ರಾಬ್ಲಮ್ ಬಂದುಬಿಟ್ಟು ಬೇಸ್ಡ್ ಆನ್ ಪ್ರಿಫರೆನ್ಸ್ ಶೇರ್ ಬೇಸಿಸ್ ಮೇಲೆ ಈ ಒಂದು ಪ್ರಾಬ್ಲಮ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈಕ್ವಿಟಿ ಶೇರ್ ಬೇಸಿಸ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ಅನ್ನೋದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.